ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮೆಲ್ಲರ ಪರಮ ಪೂಜ್ಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ, ಸುವರ್ಣಮಾಲಾ ಪತ್ರಿ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ, ಪ್ರಕೃತಿ ಮಾತೆಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಗುರುಜಿಯವರಿಗೆ, ನನ್ನ ತಂದೆ ತಾಯಿಗಳಿಗೆ ವಂದನೆಗಳು. ಹಾಗೆ ಈ ವೇದಿಕೆಯಲ್ಲಿರುವ ಎಲ್ಲಾ ನನ್ನ ಧ್ಯಾನ ಮಿತ್ರರಿಗೂ ಅನಂತ ನಮನಗಳು. ಮಾಸ್ಟರ್ಸ್, ಈ ದಿನ ನಾನು ಸಮಗ್ರ ಜೀವನ ಶೈಲಿಯಲ್ಲಿ ತೆಗೆದುಕೊಂಡಿರುವಂತಹ ವಿಷಯ ವೃತ್ತಿ ಪ್ರವೃತ್ತಿ. ಇದು ಸತ್ಸಂಗ ಸಂಪದ ಸದ್ವಿಚಾರಗಳ ಸಂಕಲನ, ಈ ಒಂದು ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ. ನನಗೆ ತಿಳಿದಷ್ಟು ಸಂಗ್ರಹ ಮಾಡಿದಷ್ಟನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈಗ ವೃತ್ತಿ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಜೀವನೋಪಾಯಕ್ಕಾಗಿ ಇರುವಂತಹದ್ದು. ನಾವು ನಮ್ಮ ಜೀವನವನ್ನ ಮುನ್ನಡೆಸಲಿಕ್ಕೆ, ಜೀವನ ನಿರ್ವಹಣೆಗೆ ವೃತ್ತಿಯನ್ನ ಮಾಡಲೇಬೇಕಾಗತ್ತೆ. ಅದು ನಾವು ಇಷ್ಟಪಟ್ಟು ಮಾಡೋದಿರ್ಬೋದು, ಅಥವಾ ಕೆಲವರಿಗೆ ಇಷ್ಟಪಟ್ಟಿದ್ದೇ ಸಿಗತ್ತೆ, ಕೆಲವರಿಗೆ ಇಷ್ಟಪಟ್ಟು ಆ ಒಂದು ವೃತ್ತಿ ಸಿಗೋದಿಲ್ಲ. ಆಗ ಅದನ್ನು ಕೂಡ ನಾವು ಇಷ್ಟಪಟ್ಟು ಮಾಡಬೇಕಾಗತ್ತೆ. ಈಗ ನೋಡಿ, ಒಂದು ರಾಜ ಇರ್ಬೋದು, ಮಂತ್ರಿ ಇರ್ಬೋದು, ವೈದ್ಯರಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಶಿಕ್ಷಕರು ಇರ್ಬೋದು, ಗೃಹಿಣಿಯರಿರ್ಬೋದು, ಯಾರೇ ಆಗಲಿ ಅವರ ವೃತ್ತಿಯಲ್ಲಿ ಅವರು ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ಶ್ರದ್ಧೆ, ಪ್ರೀತಿ, ತಾಳ್ಮೆಯಿಂದ ಸಂಪೂರ್ಣವಾಗಿ ಮಾಡಿದ್ರೆ ಅದರಲ್ಲಿ ಅವರು ವಿಶೇಷ ವ್ಯಕ್ತಿಗಳಾಗಿ ನಿಲ್ತಾರೆ, ವಿಶೇಷ ಸಾಲಿನಲ್ಲಿ ನಿಲ್ತಾರೆ. ಹಾಗೆ ಅವರ ಒಂದು ಮುಂದಿನ ಜೀವನದಲ್ಲಿ ಕೂಡ ಸಾಧನೆಯನ್ನ ಮಾಡ್ತಾರೆ. ಇನ್ನು ಪ್ರವೃತ್ತಿ ಅಂದ್ರೆ ಜೀವನೋತ್ಸಾಹಕ್ಕಾಗಿ. ನಾವು ವೃತ್ತಿಯ ಜೊತೆ ಸುಮ್ಮನೆ ವೃತ್ತಿಯನ್ನು ನಾವು ಜೀವನೋಪಾಯನ ಮಾಡಿದ್ರೆ ಆಗಿಲ್ಲ. ಹಾಗೆ ನಾವು ಜೀವನವಾಗಿ ಉತ್ಸಾಹದಿಂದ ಇರಬೇಕು ಅಂದ್ರೆ ಪ್ರವೃತ್ತಿಯನ್ನು ಕೂಡ ನಿರ್ವಹಣೆಯನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ವೃತ್ತಿ ಈಗ ನಾವು ನೋಡಿದ್ದಾಯ್ತು, ನಮ್ಮ ಒಂದು ಜೀವನೋಪಾಯಕ್ಕೆ ಮಾಡುವಂತಹದ್ದು ಅಂತ. ಈ ಒಂದು ನಾವು ಸಮಾಜದಲ್ಲಿ ತುಂಬಾ ಚೆನ್ನಾಗಿರ್ಬೇಕು, ಅಥವಾ ನಾವು ತುಂಬಾ ಖುಷಿಯಾಗಿರ್ಬೇಕು, ಎಲ್ಲರಿಂದನೂ ಸಂತೋಷವಾಗಿರ್ಬೇಕು, ಎಲ್ಲರ ಜೊತೆನೂ ಖುಷಿಯಾಗಿರ್ಬೇಕು, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು, ನಮ್ಮ ಸಮಾಜ ಚೆನ್ನಾಗಿರ್ಬೇಕು ಅಂದ್ರೆ ವೃತ್ತಿಯ ಜೊತೆಗೆ ಪ್ರವೃತ್ತಿ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅದೇ ತರ ನಿವೃತ್ತಿ ಆಯ್ತು ಅಂತಂದ್ರೆ ಯಪ್ಪ ಸಾಕಪ್ಪ ಅಂತೂ ನಂಗೆ ನಿವೃತ್ತಿ ಆಯ್ತು, ನಂಗೆ ರಿಟೈರ್ಮೆಂಟ್ ಆಯ್ತು, ಇನ್ನು ಆರಾಮಾಗಿರ್ಬೋದು ಅಂತ ಕೆಲವರು ಹೇಳ್ತಾರೆ. ಕೆಲವ್ರು ಹೇಳ್ತಾರೆ, ಅಪ್ಪ ನಾಳೆಯಿಂದ ಏನ್ ಮಾಡೋದು, ಆಫೀಸ್ಗೆ ಹೋಗ್ಲಿಕ್ಕೆ ಆಗಲ್ವಲ್ಲ, ನನ್ನ ಹೆಂಗೆ ಜೀವನ ಕಳಬೇಕು, ಹೆಂಗೆ ಟೈಮ್ ಪಾಸ್ ಮಾಡ್ಬೇಕು ಅಂತ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಾವು ಒಂದು ಒಳ್ಳೆ ಪ್ರವೃತ್ತಿಯನ್ನು ಮಾಡ್ಕೋಬಹುದು ಅಂತ. ಅವರಿಗೆಲ್ಲರಿಗೂ ಇದೊಂದು ಸಂದರ್ಭ, ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಳೋದು ಅಂದ್ರೆ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದು. ಆದ್ರೆ ನಿವೃತ್ತಿ ಆದ ನಂತರನೇ ನಾವು ಪ್ರವೃತ್ತಿ ಆಗ್ಬೇಕು ಅಂತಿಲ್ಲ. ವೃತ್ತಿಯ ಜೊತೆಗೆ ನಾವು ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ನಮ್ಮ ವೃತ್ತಿಯಲ್ಲೂ ಸಕ್ಸಸ್ ಅನ್ನು ಕಾಣ್ತೀವಿ, ನಮ್ಮ ಜೀವನದಲ್ಲೂ ಸಕ್ಸಸ್ ಅನ್ನ ಕಾಣ್ತೀವಿ. ಇಲ್ಲಿ ನಾವು ಪ್ರವೃತ್ತಿ ಅಂದ್ರೆ ಇನ್ನು ಏನೇನ್ ನಾವು ಬೆಳ್ಕೋಬಹುದು, ವೃತ್ತಿ ಇರುವಾಗಿರ್ಬೋದು ಅಥವಾ ನಿವೃತ್ತಿ ಆದ ನಂತರ ಇರ್ಬೋದು. ಅಂದ್ರೆ ನೋಡಿ, ಎಷ್ಟೊಂದು ಜನರು ಖುಷಿಯಾಗಿ, ನಮಗೆ ಆಗೋದಿಲ್ಲ, ನಮ್ಮ ಕೆಲವೊಂದು ಸಮಯದಲ್ಲಿ ಆಗೋದಿಲ್ಲ, ನಾವು ಸಂಗೀತ ಕಲಿಬೇಕಂತಿರುತ್ತೆ, ಅಥವಾ ಸಾಹಿತ್ಯ, ಒಂದು ಕತೆ ಕವನಗಳನ್ನು ಬರೆಯುವಂಥದ್ದು, ನೃತ್ಯ, ಈ ಕರಕುಶಲ, ಇವೆಲ್ಲವೂ ಇರುತ್ತೆ. ಅದು ಯಾವುದು ನಮಗೆ ಸಕ್ಸಸ್ ಕಾಣ್ಲಿಕ್ಕೆ ಆಗಲ್ಲ, ಅಥವಾ ನಮಗೆ ಅಂತ ಸಂದರ್ಭ ಬರೋದಿಲ್ಲ, ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವರು ನಾವು ಪ್ರವೃತ್ತಿಯನ್ನ ಬೆಳೆಸ್ಕೋಬೇಕಂತಂದ್ರೆ ಸಂಗೀತಾಭ್ಯಾಸ ಮಾಡೋದಿರ್ಬೋದು, ಕತೆ ಕವನಗಳನ್ನ ಬರೆಯುವಂಥದ್ದಿರ್ಬೋದು, ಪುಸ್ತಕಗಳನ್ನು ಓದುವಂಥದ್ದಿರ್ಬೋದು, ಆ ಜ್ಞಾನವನ್ನ ಬೇರೆಯವರಿಗೆ ಹಂಚುವಂಥದ್ದಿರ್ಬೋದು. ಆಮೇಲೆ ಕೈ ತೋಟ ಮಾಡೋದು, ಮನೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟೇ ಕಡಿಮೆ ಒಂದು ಜಾಗದಲ್ಲೇನೆ ಹೂಗಿಡಗಳನ್ನ ಬೆಳೆಸೋದು, ಒಂದು ತರಕಾರಿಗಳನ್ನ ಬೆಳೆಯೋದು, ಅದಕ್ಕೆ ಒಂದು ಏನು ಗೊಬ್ಬರ ಹಾಕೋದು, ನೀರು ಹಾಕೋದು, ಅದೆಲ್ಲ ಒಂದು ಪ್ರವೃತ್ತಿನೇ ಅಲ್ವ. ಎಷ್ಟು ಖುಷಿ ಕಾಣ್ತೀವಿ ಅದರಲ್ಲಿ. ಹಾಗೆ ಮತ್ತೊಬ್ಬರಿಗೆ, ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡೋದು. ಈಗ ಏನಂದ್ರೆ ನಾವು ಪುಸ್ತಕಗಳನ್ನ ಅವ್ರಿಗೆ ಕೊಡೋದಿರ್ಬೋದು. ಎಲ್ಲರಿಗೂ ನಾವು ಇದು ಮಾಡ್ಲಿಕ್ಕಾಗಲ್ಲ. ಏನು ಅಂತಂದ್ರೆ ಅವ್ರಿಗೆ ಮೊಬೈಲ್ ತಗೊಂಡು ಅವ್ರ ಪುಸ್ತಕಗಳನ್ನು ತಗೊಳ್ಳುವಷ್ಟು ಸಾಮರ್ಥ್ಯ ಇರೋದಿಲ್ಲ. ಅಂಥವ್ರಿಗೆ ನಮ್ಮ ಕೈಲಾದ ಸಹಾಯವನ್ನ ನಾವು ಮಾಡ್ಬೋದು. ಹಾಗೆ ನಾವು ಏನು ಓದ್ತೀವಿ ಅವರಿಗೆ ಅದನ್ನ ತಿಳಿಸಿ ಹೇಳುವಂಥದ್ದು, ಇದೆಲ್ಲವೂ ಕೂಡ ಧ್ಯಾನ ಪ್ರಚಾರ ಮಾಡುವಂಥದ್ದು. ಈಗಂತೂ ಎಲ್ಲೋದ್ರೂ ಧ್ಯಾನ ಜಗತ್ತು, ಸಸ್ಯಾಹಾರ ಜಗತ್ತು ಆಗಿದೆ, ಎಲ್ಲ ಪಿರಮಿಡ್ ಜಗತ್ತು. ಆ ಪಿರಮಿಡ್ ಕಟ್ಟುವಲ್ಲಿ, ಕನ್ಸ್ಟ್ರಕ್ಷನ್ ಮಾಡುವಲ್ಲಿ, ಅಲ್ಲಿ ಕೆಲವು ನಮ್ಮ ಸಹಾಯ ಮಾಡೋದಿರ್ಬೋದು. ಇದೆಲ್ಲವೂ ಕೂಡ ನಮ್ಮ ಒಂದು ಪ್ರವೃತ್ತಿಯಾಗಿ ನಾವು ಬೆಳೆಸ್ಕೋಬಹುದು. ಇಲ್ಲಿ ನಾವೊಂದು ಉದಾಹರಣೆ ಹೇಳ್ಬೇಕಾಗಿದೆ. ಐನ್ಸ್ಟೈನ್ ಅಂದ್ರೆ ವೃತ್ತಿಯಲ್ಲಿ ಎಷ್ಟು ಅವರು ಇದಾಗಿತ್ತು ಅಂದ್ರೆ ನಾವು ಎಷ್ಟು ಶ್ರದ್ಧೆಯಿಂದ ಇದ್ರೆ ಹೇಗೆ ನಮ್ಮ ವೃತ್ತಿ ನಮಗೆ ಯಶಸ್ಸು ಕಾಣುತ್ತೆ ಅಂತಂದ್ರೆ, ಐನ್ಸ್ಟೈನ್ ಅವರು ವೃತ್ತಿಯಲ್ಲಿರುವಾಗ ಅವ್ರದೊಂದು ಬರ್ತ್ಡೇ ಆಗಿರುತ್ತೆ. ಐನ್ಸ್ಟೈನ್ ಗೊತ್ತಲ್ಲ ಎಲ್ಲರೂ, ಫೇಮಸ್, ಅವರು ಪ್ರಸಿದ್ಧ ವಿಜ್ಞಾನಿ.
ಅವ್ರ ಬರ್ತಡೇ ಆದಾಗ ಅವರು ಮಿಸಸ್ ಏನ್ ಮಾಡ್ತಾರೆ, ಒಂದು ಹೊಸ ಬಟ್ಟೆ ತಂದಿರ್ತಾರೆ, ಹೊಸ ಬರ್ತಡೇ ಇದೆ ಹಾಕೋಬೇಕು ಅಂತ. ಆದ್ರೆ ಅವರಿಗೆ ಅದು ಯಾವ್ದ್ರಲ್ಲಿ ನನ್ನ ಬರ್ತಡೇ ಅನ್ನೋದು ಒಂದು ಮರೆತು ಆಫೀಸ್ನಲ್ಲಿ ತುಂಬಾ ತಲ್ಲೀನರಾಗಿರ್ತಾರೆ, ಅವ್ರ ಕೆಲಸದಲ್ಲೇ ಬ್ಯುಸಿ ಆಗಿರ್ತಾರೆ. ಅವರ ಒಂದು ಸ್ನೇಹಿತರು ಇರ್ಬೋದು, ಎಲ್ಲರೂ ಬಂದು ವಿಶ್ ಮಾಡ್ತಾರೆ ಅವ್ರ ಆಫೀಸ್ಗೆ. ಆಯ್ತು ನೀವು ಕೂತ್ಕೊಳ್ಳಿ ಹೇಳುವಷ್ಟು ವ್ಯವಧಾನ ಇರೋದಿಲ್ಲ, ಅಷ್ಟು ಬ್ಯುಸಿ ಆಗಿರ್ತಾರೆ ವರ್ಕ್ನಲ್ಲಿ. ಎಲ್ಲರೂ ಬಂದು ವಿಶ್ ಮಾಡ್ತಾರೆ, ಹೋಗ್ತಾರೆ, ಎಲ್ಲ ಆಗುತ್ತೆ. ಮನೆಗೆ ಬರ್ತಾರೆ, ಆವಾಗ ಅವ್ರ ಮನೆಯವ್ರು ಅಂತಾರೆ, ಅವ್ರು ಸುಮ್ಮನೆ ಒಂದು ಕೋಟ್ ಹಾಕೊಂಡಿರ್ತಾರೆ ಶರ್ಟ್ ಮೇಲೆ. ಅವಾಗ ಅವ್ರ ಮನೆಯವ್ರ ಮಿಸಸ್ ಹೆಂಡತಿ ಅಂತಾರೆ, ನೋಡಿ ನಿಮ್ಗೆ ಇವತ್ತು ಬರ್ತಡೇ ಇತ್ತು, ಹೊಸ ಬಟ್ಟೆ ಕೂಡ ಹಾಕೊಂಡಿಲ್ಲ, ಅವರೆಲ್ಲ ಬಂದವ್ರು ಏನ್ ಅನ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಆವಾಗ ಐನ್ಸ್ಟೈನ್ ಅವ್ರು ಹೇಳ್ತಾರೆ, ನೋಡು ನೀ ಹೇಳದ್ ನಿಜ, ನನ್ನ ಬರ್ತಡೇ ಹೌದು, ಆ ಬರ್ತಡೇ ಅನ್ನುವಂಥ ಒಂದು ನೆನಪು ಕೂಡ ನನಗಿಲ್ಲ, ನಾನಷ್ಟು ಬ್ಯುಸಿ ಆಗಿದ್ದೆ. ಆದ್ರೆ ನಾನು ಮಾಡುವ ಕೆಲಸ ನೋಡ್ಲಿಕ್ಕೆ ಅವ್ರು ನನ್ನನ್ನು ವಿಶ್ ಮಾಡ್ಲಿಕ್ಕೆ ಬಂದಿದ್ರೆ ಹೊರತು ನನ್ನ ಡ್ರೆಸ್ ಅನ್ನು ನೋಡಿ ಅಲ್ಲ. ನಾನು ಏನಾದ್ರು ಒಂದು ಪ್ರಸಿದ್ಧಿ ಆದೆ ಅಂದ್ರೆ ನಾನು ಮಾಡುವ ಕೆಲಸದಿಂದ ಹೊರತು ನನ್ನ ಡ್ರೆಸ್ನಿಂದಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಇದರಲ್ಲೇ ನಾವು ಕಾಣ್ಕೋಬಹುದು ನಾವು ಎಷ್ಟು ಒಂದು ಜವಾಬ್ದಾರಿಯುತವಾಗಿ ನಮ್ಮ ಕೆಲಸವನ್ನು ಮಾಡ್ಬೇಕು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬಹುದು. ಇನ್ನು ಮುಂದೆ ನಾವು ಈ ಪ್ರವೃತ್ತಿ ಬಗ್ಗೆ ಹೇಳಿದ್ನಲ್ಲ, ನಾವು ಏನೇನ್ ಮಾಡ್ಬೋದು, ಇಷ್ಟು ನಾವು ಸಮಾಜ ಸೇವೆ ಮಾಡ್ಬೋದು. ಇದೆಲ್ಲ ಜೊತೆಗೆ ಇನ್ನು ಕೆಲವು ಹವ್ಯಾಸಗಳನ್ನು ನಾವು ಬೆಳೆಸ್ಕೊಳ್ಳೇಬೇಕು ಮಾಸ್ಟರ್ಸ್. ಏನಂದ್ರೆ ಪ್ರತಿನಿತ್ಯ ಬೆಳಗ್ಗೆ ಬೇಗ ಎದ್ದು, ಈಗ ನಾವೆಲ್ಲರೂ ಧ್ಯಾನಿಗಳು, ನಾವೆಲ್ಲರೂ ಬೇಗ ಹೇಳ್ತೀವಿ ಎಲ್ಲ ಹೌದು. ಆದ್ರೂ ನಮಗೆ ಸಂಬಂಧಪಟ್ಟಂತೆ ನಮ್ಮ ನೆರೆಯವರು ಇರ್ಬೋದು, ನಮ್ಮ ಕುಟುಂಬದವ್ರು ಇರ್ಬೋದು, ನಮ್ಮ ನೆಂಟರಿಷ್ಟು ಇರ್ಬೋದು, ಸ್ನೇಹಿತರು, ಇವರೆಲ್ಲರೂ ನಮ್ಮ ತರ ಮಾಡೋದಿಲ್ಲ. ಕೆಲವರು ಬಂದಿರ್ತಾರೆ. ಏನ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಬಹಳ ಬೇಗ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಆ ಸೂರ್ಯೋದಯಕ್ಕೆ ಒಂದು ಧನ್ಯವಾದವನ್ನು, ಕೃತಜ್ಞತೆಯನ್ನು ಅರ್ಪಿಸ್ಬೇಕಂತೆ. ಇವತ್ತು ನನಗೆ ಹೊಸ ದಿನ ಅಂದ್ರೆ ಪ್ರತಿದಿನ ನನ್ಗೆ ಹೊಸ ದಿನ, ಇವತ್ತು ನನಗೆ ಹೊಸ ದಿನ ಆಗ್ಲಿ ಅಂದ್ರೆ ಇವತ್ತು ನನ್ನ ಕೆಲಸಗಳೆಲ್ಲವೂ ಯಶಸ್ವಿ ಆಗ್ತಾ ಇದೆ, ನಾನು ಖುಷಿಯಾಗಿರ್ತೀನಿ, ನನ್ನ ಒಂದು ದಾರಿ ಸುಗಮ ಆಗುತ್ತೆ. ಹೀಗೆ ಪ್ರತಿದಿನ ಇದೇ ನನ್ನ ಹೊಸ ದಿನ ಅಂತ ಪ್ರತಿದಿನ ಸೂರ್ಯನಿಗೆ ಕೃತಜ್ಞತೆಗಳನ್ನ ಹೇಳ್ಬೇಕಂತೆ. ನೆಕ್ಸ್ಟ್ ಗೊತ್ತಿದೆಲ್ಲ, ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ, ಸಂಜೆ ಸಮಯದಲ್ಲಿ ಭಜನೆ ಹೇಳುವುದು, ಇದು ಕೂಡ ನಮ್ಮ ಶಾರೀರಿಕ ಹಾಗೂ ಮಾನಸಿಕ ನೆಮ್ಮದಿಗೆ ಕಾರಣ ಆಗುತ್ತೆ. ಮಾನಸಿಕ ನೆಮ್ಮದಿಯಾಗಿದ್ದರೆ ನಾವು ಶಾರೀರಿಕವಾಗಿ ಕೂಡ ನೆಮ್ಮದಿಯಾಗಿರ್ತೀವಿ. ಹಾಗೆ ಈ ಭಜನೆ, ಪ್ರಾರ್ಥನೆ, ಧ್ಯಾನ ಇದೆಲ್ಲ ಮಾಡೋದ್ರಿಂದ ನಮ್ಮ ಮನೆಯ ಸುತ್ತ ಆಗುವ ನಮ್ಮ ಪರಿಸರ ಎಲ್ಲವೂ ಶುದ್ಧವಾಗುತ್ತೆ, ಹಾಗೆ ಪವಿತ್ರವಾಗತ್ತೆ, ದೈವಿಕ ಶಕ್ತಿ ತುಂಬತ್ತೆ, ಅಲ್ಲಿ ಸಕಾರಾತ್ಮಕ ಒಂದು ಶಕ್ತಿ ಬೆಳೀತಾ ಇರುತ್ತೆ. ಇನ್ನು ಮುಂದೆ ಹೇಳ್ತಾರೆ, ಪ್ರತಿದಿನ ಅರ್ಧ ಗಂಟೆಯಿಂದ 1 ಗಂಟೆ ತನಕ ಕಾಲ್ನಡಿಗೆಯಲ್ಲಿ ವಾಕ್ ಮಾಡಬೇಕು ಅಂತ. ಬರಿಗಾಲಲ್ಲಿ ನಡಿಬೇಕು. ಬರಿಗಾಲ ನಡೆಯೋದ್ರಿಂದ ನಾನು ಅದನ್ನ ಕೂಡ ಹೇಳಿದೆ, ಬರಿಗಾಲ ನಡೆಯೋದ್ರಿಂದ ಅದು ಪ್ರಕೃತಿಯಲ್ಲಿ ಒಂದು ನಡೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿಯ ಮಣ್ಣು, ಆ ಮಣ್ಣಿನ ಒಂದು ಭೂಮಿಯ ಶಕ್ತಿ ನಮ್ಮ ಪಾದದ ಮೂಲಕ ನಮ್ಮ ಶರೀರದೊಳಗೆ ಪ್ರವೇಶಿಸಿ ಅಲ್ಲಿ ಹೆಚ್ಚೆಚ್ಚು ಪ್ರಾಣಮಯ ಶಕ್ತಿ ನಮಗೆ ಸಿಗ್ತಾ ಇರುತ್ತೆ. ಆವಾಗ ಕೂಡ ನಾವು ಹೆಚ್ಚು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಇನ್ನು ಹಗಲಲ್ಲಿ ಹೇರಳವಾಗಿ ನೀರನ್ನ ಕುಡಿಯುವಂತಹದ್ದು, ಹಾಗೆ ನೈಟು ಸ್ವಲ್ಪ ಕಡಿಮೆ ನೀರು. ಯಾಕೆ ಅಂತ ಗೊತ್ತಿದೆ, ಹಗಲಲ್ಲಿ ಹೆಚ್ಚು ನೀರು ಕುಡಿಯೋದ್ರಿಂದ ನಮ್ಮ ದೇಹದೊಳಗಿನ ಕಲ್ಮಶವೆಲ್ಲವೂ ನಮ್ಮ ಮೂತ್ರದ ಮುಖಾಂತರ ಹೋಗುತ್ತೆ. ಹಾಗೆ ರಾತ್ರಿ ಹೆಚ್ಚು ನೀರು ಕುಡಿಬಾರದು. ನೀರು ಹೆಚ್ಚು ಕುಡಿದ್ರೆ ಏನಾಗುತ್ತೆ ಅಂದ್ರೆ ಬಾತ್ರೂಮ್ಗೆ ಹೆಚ್ಚು ಹೋಗ್ಬೇಕಾಗತ್ತೆ. ಆ ವ್ಯವಸ್ಥೆಯನ್ನ ಇಟ್ಕೋಬಾರದು ನಾವು. ಮಿತಾಹಾರ, ಬಹಳ ಹಸುವಾಗಿದೆ ಅಂತ ಬಹಳ ಆಹಾರ ಸೇವನೆ ಮಾಡಬಾರ್ದು, ಮಿತಾಹಾರವಾಗಿರ್ಬೇಕು. ಅದರಲ್ಲೂ ನಾವು ಮನೆಯಲ್ಲೇ ಹೇಳಿದ್ವಲ್ಲ, ನಮ್ಮ ತೋಟದಲ್ಲೇ ತಯಾರಿಸಿದಂಥ ತರಕಾರಿಗಳನ್ನ ಅದನ್ನೇ ಉಪಯೋಗಿಸಿ ಅಡುಗೆ ಮಾಡಬೇಕು. ಅದು ನಾವೇ ಬೇಯಿಸಿದ ಅಡುಗೆಯನ್ನ ನಾವು ಊಟ ಮಾಡೋದು ಒಳ್ಳೇದು. ಇಲ್ಲ ಹೊರಗಡೆಯಿಂದ ತರೋದು ಅಥವಾ ಇಲ್ಲ ಬೇಕರಿ ತಿಂಡಿ ತಿನ್ನೋದು, ಹೋಟೆಲ್ ಊಟ ಮಾಡೋದು, ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅನ್ನೋ ಮಾತನಲ್ಲಿ ಹೇಳ್ತಾರೆ. ನಾವೇ ತಯಾರಿಸಿ ಶುಚಿಯಾಗಿ ಫ್ರೆಶ್ ಆಗಿ ಮಾಡಿದಂಥ ಅಡುಗೆ ನಮಗೇನೆ ಖುಷಿ ಕೊಡುತ್ತೆ. ಎಲ್ಲರೊಂದಿಗೂ ಮುಗುಳು ನಗುತ್ತಾ ಮಾತನಾಡುವಂಥದ್ದು, ಯಾರೇ ಸಿಕ್ಕರು ಅವರೊಂದಿಗೆ ಒಂದು ಮುಗುಳು ನಗು ಬರೋದ್ರಿಂದ ನಮಗೆ ಎಷ್ಟು ಸಮಾಧಾನ ಇರುತ್ತೆ. ಇಲ್ಲಿ ಒಂದು ನಾ ಸಂದರ್ಭ ನೆನಪಿಸ್ಕೊಳ್ಬೇಕು. ನಮ್ಮ ದೊಡ್ಡಮ್ಮನ ಮಗಳು ಅಕ್ಕ, ಅವರ ಸೊಸೆ ಡೆಲಿವರಿಗೆ ಒಂದು 6 ತಿಂಗಳು ಅಮೆರಿಕ ಹೋಗಿದ್ರು. ಈ 1 ತಿಂಗಳದಿಂದ ನಾವೆಲ್ಲ ಒಂದು ಫಂಕ್ಷನ್ ಇವಾಗ ಅವಳು ಬಂದಿದ್ಲು, ನಮಗೆ ಭೇಟಿ ಆದ. ಹೇಗಿದೆ ಅಮೆರಿಕ ಅಂತ ಲೆಕ್ಕದೆ, ಬಹಳ ಚೆನ್ನಾಗಿದೆ, ಆದ್ರೂ ನಮ್ಮ ದೇಶ ನಮಗ್ ಚಂದ, ಆದ್ರೂ ಅಲ್ಲೂ ಖುಷಿ. ಅಲ್ಲಿ ಯಾರು ಬೇರೆಯವರು ನಾವು ಅಂತ ಮುಖ ಗಂಟು ಹಾಕೋದಿಲ್ಲ ಕಣೆ. ನಾವು ವಾಕ್ ಹೋಗ್ತಿದ್ದೆ ಪ್ರತಿದಿನ, ಪ್ರತಿಯೊಬ್ಬರು ನಮ್ಮ ಪರಿಚಯನೇ ಎಲ್ಲರೂ ಗುಡ್ ಮಾರ್ನಿಂಗ್ ಆಂಟಿ ಅಂತಿದ್ರು. ನಂಗೆ ಎಷ್ಟು ಖುಷಿ ಆಗ್ತಿತ್ತು. ನಾವು 1-2 ದಿನ ಮಾತಾಡಿಲ್ಲಂತೆ, ಸುಮ್ಮನೆ ಯಾರು ಪರಿಚಯ ಇಲ್ಲ, ಯಾಕೆ ಹಿಂಗ್ ಮಾಡ್ತಾರೆ ಅನ್ಕೊಂಡ್ಲಂತೆ. ಅವ್ರ ಮಗನಿಗೆ ಬಂದು ಹೇಳ್ಲಂತೆ, ನೋಡು ಅವರು ಎಲ್ಲ ನನಗೆ ಗುಡ್ ಮಾರ್ನಿಂಗ್ ಹೇಳ್ತಾರೆ, ನಂಗೆ ಪರಿಚಯನೇ ಇಲ್ಲ ಕಣೋ ಅಂತ. ಅಮ್ಮ ನೀ ಹಂಗ್ ಮಾಡ್ಬೇಡ, ನೀನು ಎಲ್ಲ ಜೊತೆ ನಗ್ನಗ್ತಾ ಮಾತಾಡು, ಇಲ್ಲಿ ಎಲ್ಲರೂ ಹಾಗೇನೆ, ನೋಡು ನಾಳೆಯಿಂದ ನೀ ಅವ್ರ ಹತ್ರ ನಗ್ನಗ್ತಾ ಗುಡ್ ಮಾರ್ನಿಂಗ್ ಹೇಳು, ಎಷ್ಟು ಖುಷಿ ಆಗುತ್ತೆ ನಿನಗೆ ಅಂತ.
ಇವಳು ಮತ್ತೆ ಮಾರ್ನಿಂಗ್ ಹೋದಾಗ ಎಲ್ಲರೂ ಗುಡ್ ಮಾರ್ನಿಂಗ್ ಅಂತೆಂದಾಗ ಎಲ್ಲರ ಹತ್ರನೂ ಅವಳು ಗುಡ್ ಮಾರ್ನಿಂಗ್ ಅಂತ, ಅದೇ ಒಂದು ಕೆಲಸ ಆಯ್ತು ನನಗೆ ಅಂತ ಗುಡ್ ಮಾರ್ನಿಂಗ್ ಅಂತ ಬಂದಂತೆ. ಎಷ್ಟು ಖುಷಿಯಾಗಿದ್ದೆ ನಾನು ಅಂದ್ರೆ, ಆದಿಂದ ಪ್ರತಿಯೊಬ್ರು ನಂಗೊಂಥರ ಫ್ರೆಂಡ್ಸ್ ಆಗ್ಲಿಕ್ಕೆ ಶುರುವಾದ್ರು. ನನಗೆ 6 ತಿಂಗಳು ಹೆಂಗೋಯ್ತು ಅಂತ ಗೊತ್ತಾಗಿಲ್ಲ ಅಂತ ಅಂತಿದ್ಲು. ಆವಾಗ ನನಗೆ ಗೊತ್ತಾಯ್ತು, ನಾನಂದ್ರೆ ನಮ್ಮ ಒಂದು ಗ್ರೂಪ್ನಲ್ಲೂ ಅದೇ ನಡೀತಾ ಇದೆ, ಪ್ರತಿದಿನ ಅದೇ ತರ ಹೇಳ್ತಾರೆ ಅಂತ ಹೇಳಿದಾಗ ಅವಳು ಬಹಳ ಖುಷಿ ಆಯ್ತು. ನನಗೆ ಇದು ಸಂದರ್ಭ, ನಮ್ಮ ಒಂದು ಸಂದರ್ಭಕ್ಕೆ ಸರಿಯಾಗಿದೆ ಅಲ್ಲ ಅವಳ ಮಾತು ಅಂತ ನನಗೆ ಅನ್ನಿಸ್ತು. ಹಾಗೆ ಬೇರೆಯವರೊಂದಿಗೆ ನಾವು ಯಾವಾಗ್ಲೂ ಹೋಲಿಸ್ಕೊಳ್ಬಾರ್ದು. ಯಾಕೆ ಹೇಳಿ, ಬೇರೆಯವರೊಂದಿಗೆ ಹೋಲಿಸ್ಕೊಂಡ್ರೆ ನಮ್ಮ ವ್ಯಕ್ತಿತ್ವನೇ ಬೇರೆ, ಅವರ ವ್ಯಕ್ತಿತ್ವನೇ ಬೇರೆ. ನಾವು ಯುನಿಕ್ ಆಗಿರ್ಬೇಕು ಹೊರತುನು ಬೇರೆಯವರ ಯಾವ ಒಂದು ಅವರ ಹಾಗಿದ್ದಾರೆ ನಾನು ಹೀಗಿರ್ಬೇಕು ಅನ್ನೋದು ಯಾವ ಕಾಲಕ್ಕೂ ನಾವು ಹೋಲಿಸ್ಕೊಳ್ಳಬಾರದು. ಇನ್ನು ಅಂತಂದ್ರೆ 70 ವರ್ಷಕ್ಕಿಂತ ಹೆಚ್ಚು ವರ್ಷವಾದವ್ರನ್ನ ಮತ್ತು 6 ವರ್ಷಕ್ಕಿಂತ ಹೆಚ್ಚು ಕಡಿಮೆ ವಯಸ್ಸಿನವ್ರನ್ನ ಮಕ್ಕಳನ್ನ ಹೆಚ್ಚು ಸಮಯ ಅವ್ರ ಜೊತೆ ಕಳಿಬೇಕಂತ. ಅಂದ್ರೆ 70 ವರ್ಷಕ್ಕಿಂತ ಹೆಚ್ಚು ಆದವ್ರನ್ನ 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವ್ರನ್ನ ಹೆಚ್ಚು ಸಮಯವನ್ನ ಕಳಿಬೇಕು. ಯಾಕೆಂದ್ರೆ ನೋಡಿ, 70 ವರ್ಷಕ್ಕಿಂತ ಅವರು ಎಷ್ಟು ಜೀವನ ನಡೆಸಿರ್ತಾರೆ, ಎಷ್ಟೊಂದು ಜೀವನ ಅನುಭವ ಅವ್ರ ಹತ್ರ ಇರುತ್ತೆ, ಎಷ್ಟು ಕಷ್ಟಪಟ್ಟಿರ್ತಾರೆ. ಆಮೇಲೆ ಅವರು ಎಂತೆಂಥ ಅನುಭವಗಳು ಅವ್ರ ಹತ್ರ ಇರುತ್ತೆ. ನಾವು ಅವ್ರ ಜೊತೆ ಮಾತಾಡಿದ್ರೆ ಅಥವಾ ಅವರ ಅನುಭವವನ್ನು ಕೇಳ್ತಾ ನಮಗೊಂಥರ ಇನ್ಸ್ಪಿರೇಷನ್, ನಾವು ಹಿಂಗಿರ್ಬೇಕಲ್ಲ ನೋಡಿ, ಅವರೊಂದು ಕೂಡು ಕುಟುಂಬದಲ್ಲಿ ಇರ್ತಾರೆ, ಆಮೇಲೆ ಈ ತರ ಒಂದು ಸೌಕರ್ಯಗಳಿರಲ್ಲ, ಎಷ್ಟು ಕಷ್ಟಪಟ್ಟಿರ್ತಾರೆ, ಅದನ್ನೆಲ್ಲ ನಮ್ಮ ಹತ್ರ ಹೇಳ್ಕೊಂಡಾಗ ಅವ್ರಿಗೆ ಖುಷಿ ಆಗತ್ತೆ. ಅದ್ರಲ್ಲಿ ಎಷ್ಟೊಂದು ನಾವು ಅಳವಡಿಸ್ಕೊಳ್ಳುವಂಥದ್ದು ಇರುತ್ತೆ. ಅವರ ಅನುಭವಗಳನ್ನು ಕೇಳಿದಾಗ ನಾವು ಹಿಂಗೆ ಇರ್ಬೇಕಲ್ಲ, ಅವ್ರನ್ನ ಸ್ಫೂರ್ತಿಯಾಗಿ ನಮಗೆ ಕಾಣ್ತಾರೆ. ಆದ್ರೆ ಈಗೀಗ ಏನಾಗುತ್ತೆ ಅಂದ್ರೆ, ವಯಸ್ಸಾದವ್ರನ್ನ ಅನಾಥಾಶ್ರಮಕ್ಕೆ ಸೇರ್ಸೋದು, ವೃದ್ಧಾಶ್ರಮಕ್ಕೆ ಸೇರ್ಸೋದು, ಅವ್ರು ನಿನ್ಗೇನು ಗೊತ್ತಿದೆ ಸುಮ್ಮನಿರು, ಏನು ಗೊತ್ತಿಲ್ಲ ಕುತ್ಕೊ ಒಂದ್ ಕಡೆ ಅಂತ ಅವ್ರನ್ನೊಂದು ಮೂಲೆ ಗುಂಪು ಮಾಡೋದು, ಈ ತರ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಅದನ್ನ ನಾವು ಮಾಡಬಾರ್ದು. ಇನ್ನು ಚಿಕ್ಕ ವಯಸ್ಸಿನವ್ರ ಜೊತೆ 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವ್ರ ಜೊತೆ ಯಾಕೆ ನಮ್ಮ ಮಕ್ಕಳ ಜೊತೆ ಹೆಚ್ಚು ಸಮಯ ಕಳ್ಬೇಕಂದ್ರೆ, ನೋಡಿ, ಅವರ ಚಿಕ್ಕ ಮಕ್ಕಳು ಒಂದು ಬಿಳಿ ಹಾಳೆ ಇದ್ದಾಗೆ, ಸ್ಫಟಿಕ. ಅವರಷ್ಟು ನಿಷ್ಕಲ್ಮಶ, ಅವ್ರ ಮನಸ್ಸು ಏನು ಕಲ್ಮಶ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ, ಒಂದು ದೇವ್ರ ಹಂಗೆ ಅವರು ಅಲ್ವಾ. ಅವ್ರಿಗೇನು ಗೊತ್ತಿಲ್ಲ, ತುಂಬಾ ಖುಷಿಯಾಗಿ ಯಾವಾಗ್ಲೂ ಏನೋ ಒಂದು ಕುತೂಹಲದಿಂದ ನೋಡುದು, ಏನಾದ್ರು ಮಾಡ್ಬೇಕನ್ನೋದು ಮಾಡ್ತಿರ್ತಾರಲ್ವಾ. ಅಂಥವ್ರ ಜೊತೆ ನಾವು ಸಮಯ ಕಳೆಯೋದ್ರಿಂದ ಅವರ ಉತ್ಸಾಹ ನಮಗೂ ಬರುತ್ತೆ, ಅವರ ಎನರ್ಜಿ ನಮಗೆ ಟಚ್ ಆಗುತ್ತೆ, ರೀಚ್ ಆಗುತ್ತೆ. ಹಾಗೆ ನಾವು ಕೂಡ ತುಂಬಾ ಅಯ್ಯೋ ಇಂಥ ಮಕ್ಕಳು ಎಷ್ಟು ಖುಷಿಯಾಗಿರ್ತಾರೆ, ಅವ್ರು ನೋಡ್ರೆ ಖುಷಿ ಆಗುತ್ತೆ. ಹಾಗೆ ನಾವು ನಮ್ಮ ಆನಂದದಲ್ಲಿ, ನಾವು ನಮ್ಮ ಜೀವನವನ್ನ ಆನಂದದಲ್ಲಿ ಕಳೀಲಿಕ್ಕೆ ಹೆಚ್ಚು ಸಮಯವನ್ನು ಕಳೆದ್ರಿಂದ ನಾವು ಖುಷಿಯಾಗಿ ಇರಬಹುದು. ವಾದಗಳನ್ನು ಗೆಲ್ಲಲೇಬೇಕೆಂದಿಲ್ಲ, ಸೋತು ಗೆದ್ದು ಬಿಡಿ. ನಾವು ವಾದ ಮಾಡ್ತೀವಿ, ನಾನು ಗೆಲ್ಬೇಕು ಅವರು ಗೆಲ್ಬೇಕು. ಯಾರೇ ಜೊತೆ ವಾದ ಮಾಡಿದಾಗ್ಲಿ, ಇಲ್ಲ ನಾನ್ ಗೆಲ್ಬೇಕು ಅಂತ ತಪ್ಪಿರ್ಲಿ ಒಪ್ಪಿರ್ಲಿ ನಾನೇ ಗೆಲ್ಬೇಕು. ಆ ವಾದಗಳನ್ನ ಗೆಲ್ಬಾರ್ದು. ಒಂದ್ಸಲ ಸೋತ್ರೆ ಏನೂ ಆಗೋದಿಲ್ಲ, ಸೋತ್ ಮೇಲೆ ಗೆದ್ದೇ ಗೆಲ್ತಾರೆ ತಾನೆ, ಹೇಳ್ತಾರಲ್ಲ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ. ಹಾಗೆ ಆ ಮಾತನ್ನ ನಾವು ನೆನಪಿಟ್ಕೊಂಡು ವಾದಗಳನ್ನ ಯಾವ ಕಾರಣಕ್ಕೂ ಮಾಡಬಾರದು. ನಾವು ಜ್ಞಾನಿಗಳಾಗಿ ನಾವು ಇದನ್ನೆಲ್ಲ ಬೇರೆಯವ್ರಿಗೆ ಹೇಳ್ಬೇಕೆ ಹೊರತು ವಾದಗಳನ್ನ ಮಾಡಬಾರದು. ನಮ್ಮ ಸಂಗಾತಿಗೆ ಹಿಂದಿನ ತಪ್ಪುಗಳನ್ನ ಜ್ಞಾಪಿಸಿ ನಮ್ಮ ಇಂದಿನ ಸಂತೋಷವನ್ನು ಹಾಳು ಮಾಡ್ಕೋಬಾರದು. ನಾವೇನ್ ಮಾಡ್ತೀವಿ ಅಂತಂದ್ರೆ, ನೀವೀಗ 10 ವರ್ಷದಿಂದ ಹೇಳಿದ್ರಲ್ಲ, ಹೋದ ವರ್ಷ ಹೇಳಿದ್ರಲ್ಲ, ಈ ಸಮಯದ ಹೇಳಿದ್ರಲ್ಲ, ಹಿಂಗೆ ಹೇಳಿದ್ರಲ್ಲ, ಹಂಗೆ ಹೇಳಿದ್ರಲ್ಲ, ಅದು ನಮ್ಗೆ ಎಷ್ಟು ಕಾಡುತ್ತೆ. ನಮಗೆ ಇದಕ್ಕೂ ಮೊದ್ಲು ನಾನು ಅದೇ ತರ ಮಾಡಿದವಳೆ, ಧ್ಯಾನಕ್ಕಿಂತ ಬರೋಕ್ಕಿಂತ ಮೊದ್ಲು ಯಾವ್ಯಾವ್ದೋ ನೆನ್ಪಿಸ್ಕೊಂಡು, ಅದು ನಮಗೆ ಅವಶ್ಯಕತೆನೇ ಇಲ್ಲ, ಅದನ್ನ ಅವ್ನು ನೆನಪಾಯ್ತು ಅಂತ, ನೀವು ಹಿಂಗೆ ಹೇಳಿದ್ರಲ್ಲ ಹಂಗೆ ಹೇಳಿದ್ರಲ್ಲ ಅಂತ ನಮ್ಮ ಖುಷಿಯಾಗಿದ್ದಿದ್ದು ಕ್ಷಣನೂ ನಾವು ನಮ್ಮ ಸಂತೋಷವನ್ನು ನಾವೇ ಹಾಳು ಮಾಡ್ಕೊಡ್ತೀವಿ. ನಾವು ಹಂಗೆ ಹೇಳಿದ್ರಿಂದ ಅವರಿಗೆ ನಾನು ಹೇಳಲಿಲ್ಲ ಅದು ಯಾಕೆ ಅಂತ ಹೀಗೆ ವಾದ ಮಾಡಿ ನಾವೆಂತವನು ಅವ್ರನ್ನೂ ಸಂತೋಷವಾಗಿರ್ಲಿಕ್ಕೆ ಬಿಡಲ್ಲ. ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಅಥವಾ ಕುಟುಂಬದವರಾಗ್ಲಿ ನಾವು ಸಂತೋಷವಾಗಿರ್ಲಿಕ್ಕಲ್ಲ. ಅದನ್ನ ಪದೇ ಹೇಳಿದೆ, ಅವರಲ್ಲಿರುವಂತ ಒಂದು ಸಕಾರಾತ್ಮಕ ಗುಣಗಳನ್ನ ಮಾತ್ರ ನಾವು ಹೇಳೋಣ. ಅವ್ರು ತಪ್ಪಿದ್ರು ಅದನ್ನ ಸುಮ್ಮನೆ ಇದ್ಬಿಡೋದು, ನೀವು ಈ ತರ ಒಳ್ಳೇದು ಮಾಡ್ಬಿಟ್ರಿ, ನೀವು ಈ ತರ ಒಳ್ಳೆತನ ಮಾಡಿದ್ರಿ ಬಿಡಿ, ಅದನ್ನ ಹೇಳೋದ್ರಿಂದ ನಮಗೂ ಖುಷಿ, ಅವರಿಗೂ ಖುಷಿ. ಹಾಗಾಗಿ ಅದನ್ನ ಯಾವ ಕಾರಣಕ್ಕೂ ನಾವು ಮಾಡಬಾರದು. ಸಮಸ್ಯೆಗಳನ್ನ ಉತ್ಸಾಹದಿಂದ ಎದುರಿಸಿ, ಯಾಕಂದ್ರೆ ಜೀವನವೇ ಒಂದು ಪಾಠಶಾಲೆ. ನಮ್ಮ ಜೀವನದಲ್ಲಿ ಬೇಕಾದಷ್ಟು ಸಮಸ್ಯೆ ಬರುತ್ತೆ, ದೊಡ್ಡದು ಬರ್ಬೋದು, ಸಣ್ಣದು ಬರ್ಬೋದು, ಚಿಕ್ಕದು ಬರ್ಬೋದು, ಎಲ್ಲ ತರ ಬರುತ್ತೆ. ಅಂತ ಸಮಸ್ಯೆಗಳನ್ನ ನಾವು ಹೆಚ್ಚು ಖುಷಿಯಿಂದನೇ ಉತ್ಸಾಹದಿಂದನೇ ಎದುರಿಸೋಣ. ಯಾಕಂದ್ರೆ ಎದುರಿಸಲೇಬೇಕು, ಎದುರಿಸಿಲ್ಲ ಅಂದ್ರೆ ನಾವು ಇಲ್ಲ ಪರಿಹಾರ ಇಲ್ಲ ಪಲಾಯನ ಆಗ್ಬೇಕಲ್ಲ, ನಾವು ಪರಿಹಾರ ತಗೊಳ್ಳೋಣ, ಪಲಾಯನ ಆಗೋದು ಬೇಡ ಅಂತ. ಹಾಗಾಗಿ ನಾವು ಉತ್ಸಾಹದಿಂದ ಎದುರಿಸೋಣ ಯಾವುದೇ ಬಂದ್ರು. ಯಾಕೆಂದ್ರೆ ಜೀವನವೇ ಒಂದು ಪಾಠಶಾಲೆ. ಈಗ ನೋಡ್ರಿ, ಶಾಲೆಯಲ್ಲಿ ಗಣಿತ ಅನ್ನೋದು ಒಂದು ಸಮಸ್ಯೆ. ಆ ಸಮಸ್ಯೆಯನ್ನ ಬಿಡಿಸಿಲ್ಲ ಅಂದ್ರೆ ನಾವು ಮುಂದಿನ ಕ್ಲಾಸ್ಲಿಕ್ಕೆ ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ, ಸಾಧ್ಯನೇ ಇಲ್ಲ, ಮುಂದಿನ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗಲ್ಲ. ಹಾಗೆ ನಾವು ನಮ್ಮ ಜೀವನದಲ್ಲಿ ಕೂಡ ನಮ್ಮ ಸಮಸ್ಯೆಗಳನ್ನು ಎದುರಿಸ್ತಾ ಹೋದ್ರೆ ನಾವು ಅತಿ ಎತ್ತರದ ಸ್ಥಾನದಲ್ಲಿ ನಿಲ್ಲಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ.
ಇನ್ನು ಇನ್ನೂ ಒಂದು ನನಗಿಲ್ಲಿ ಒಂದು ಪಾಯಿಂಟ್ ನೆನಪಾಯ್ತು. ಈ ಸಾಮಾನ್ಯ ಮನುಷ್ಯರು ಹೇಳ್ತಾರಂತೆ, ದೇವ್ರೇ ನನಗೆ ಏನು ಸಮಸ್ಯೆನೇ ಕೊಡ್ಬೇಡಪ್ಪ ಅಂತ ಹೇಳ್ತಾರಂತೆ. ನನಗೇನು ಸಮಸ್ಯೆನೇ ಜೀವನದಲ್ಲಿ ಬರೋದೇ ಬೇಡ ಅಂತ. ಆದ್ರೆ ವಿಶೇಷ ವ್ಯಕ್ತಿಗಳು ಏನ್ ಹೇಳ್ತಾರಂತೆ ಅಂದ್ರೆ, ದೇವ್ರೇ ಜೀವನದಲ್ಲಿ ಬರುವಂತ ಎಂತ ಸಮಸ್ಯೆ ಬಂದ್ರು ಅದ್ರ ಎದುರಿಸುವಂತ ಶಕ್ತಿ ಕೊಡುವಂತ ಕೇಳ್ತಾರಂತೆ. ಹಾಗಾಗಿ ಅಂತ ವಿಶೇಷ ವ್ಯಕ್ತಿಗಳು ನಾವು ಆಗೋಣ ಅನ್ನೋ ಮಾತನಲ್ಲಿ ನಾನು ನೆನ್ಪು ಮಾಡ್ತೀನಿ. ಎಲ್ಲರನ್ನೂ ಪ್ರೀತಿಸಿ, ನಾನು ಸೆಲ್ಫ್ ಲವ್, ನಮ್ಮನ್ನು ಪ್ರೀತಿಸೋಣ, ಬೇರೆಯವ್ರನ್ನು ಪ್ರೀತಿಸೋಣ, ಕುಟುಂಬದವರನ್ನ, ಮಿತ್ರರನ್ನ, ನಮ್ಮ ಬಂಧು ಮಿತ್ರರನ್ನ, ಪ್ರತಿಯೊಬ್ಬರನ್ನು ನಮ್ಮ ಜೀವನದಲ್ಲಿ ಯಾರು ಸಿಗ್ತಾರೋ ಅವರೆಲ್ಲರನ್ನು ನಾವು ಪ್ರೀತಿಯಿಂದ ಕಾಣೋಣ ಅಂತ. ಯಾಕೆಂದ್ರೆ ನಮ್ಮ ನೋಡಿ, ವೃತ್ತಿ ಅನ್ನೋದು ನಮ್ಮ ಈ ನಿವೃತ್ತಿ ಆಗುವವರೆಗೆ ಮಾತ್ರ ಕಾಯ್ತದೆ. ನಮ್ಮ ಈ ವೃತ್ತಿ ಅಥವಾ ನಮ್ಮ ಒಂದು ಉದ್ಯೋಗ ನಾವು ನಿವೃತ್ತಿ ಆಗುವ ಮಾತ್ರ. ಅದಾದ ನಂತರ ನಮಗೇನಾವೆ ಅಥವಾ ನಮ್ಮ ಕುಟುಂಬದವರು, ನಮ್ಮ ಸಂಬಂಧಿಕರು, ನಮ್ಮ ಮಿತ್ರರು, ಹಂಗಾಗಿ ಅವರೆಲ್ಲರನ್ನು ಪ್ರೀತಿಯಿಂದ ಇಟ್ಕೊಂಡ, ಪ್ರೀತಿಯಿಂದ ಕಾಣೋಣ ಅನ್ನುವಂತ ಇಲ್ಲಿ ಹೇಳೋದು. ಇನ್ನೊಂದು, ಎಲ್ಲರನ್ನು ಕ್ಷಮಿಸುವುದು ಅಥವಾ ಕ್ಷಮೆ ಕೇಳುವುದು. ನಾವು ಏನಾದ್ರು ತಪ್ಪು ಮಾಡ್ಲಿ ಬಿಡ್ಲಿ, ನಮ್ಮಿಂದ ತಪ್ಪಾಗಿದೆ ಅಂತ ಗೊತ್ತಾದ್ರೆ ನಾವು ಕ್ಷಮಿಸದಕ್ಕೆ, ಏನೇನ್ ನಮಗ್ ಕ್ಷಮಿಸ್ರಿ, ನನ್ ತಪ್ಪಾಗಿದೆ ಅಂದಕ್ಕೆ ನಾವು ಹಿಂಜರಿಬಾರದು. ಅದರಿಂದ ನಮಗೂ ಅನುಕೂಲ, ಅವರಿಗೂ ಅನುಕೂಲ. ಇಲ್ಲಾಂದ್ರೆ ನಾನು ತಪ್ಪೇ ಮಾಡಿಲ್ಲ, ನಾನು ಯಾಕೆ ಕ್ಷಮೆ ಕೇಳಬೇಕು, ಇಂಥ ಮಾತು ಬರಬಾರದು. ಹಾಗೆ ಮತ್ತೊಬ್ಬರನ್ನು ಕ್ಷಮಿಸೋಣ. ನಮ್ಗೆ ಎದುರಿಗಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಒಳಗಿಂದನೇ ಅವರು ಇದ್ದಾರೆ ಎದುರುಗಡೆ ಅಂದ್ಕೊಂಡು ನಾನು ಕ್ಷಮಿಸಿದ್ದೀನಿ, ನನ್ನನ್ನು ಕ್ಷಮಿಸು, ನಿನ್ನನ್ನು ಕ್ಷಮಿಸಿದ್ದೀನಿ ಅನ್ನುವಂಥ ಮಾತನ್ನು ನಾವು ಹೇಳ್ಕೊಳ್ಳುವಂಥದ್ದು. ಹಾಗೆ ಯಾವುದೇ ಕೆಲಸ ಮಾಡುವಾಗ್ಲೂ ಒಂದು ಗುರುವಿಗೆ ಶರಣಾಗತರಾಗ್ಬಿಡೋದು. ಶರಣಾಗತರಾಗೋದ್ರಿಂದ ನಮ್ಮ ಎಲ್ಲಾ ಕೆಲಸನು ನಿರರ್ಗಳವಾಗಿ, ನಿರಾಯಾಸವಾಗಿ, ಒಂದು ಅಷ್ಟು ಸ್ವಚ್ಛವಾಗಿ ನಮ್ಮ ಕೆಲಸ ಆಗತ್ತೆ. ಹಾಗೆಯೇ ದ್ವೇಷಿಸುವವರನ್ನು ಯಾವಾಗ್ಲೂ ಯಾರನ್ನು ದ್ವೇಷಿಸಬಾರದು, ಯಾರನ್ನು ದ್ವೇಷಿಸಲೇಬಾರದು. ಯಾಕಂದ್ರೆ ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅವರು, ನನ್ನನ್ನು ದ್ವೇಷಿಸುವವರನ್ನು ದ್ವೇಷಿಸಲು ನನಗೆ ಸಮಯವಿಲ್ಲ. ನನ್ನನ್ನು ದ್ವೇಷಿಸುವವರನ್ನು ದ್ವೇಷಿಸಲು ನನಗೆ ಸಮಯವಿಲ್ಲ. ಯಾಕೆಂದ್ರೆ ನನ್ನನ್ನು ಪ್ರೀತಿಸುವವರ ಪ್ರೀತಿಯಲ್ಲಿ ನಾನು ತುಂಬಾ ಬ್ಯುಸಿಯಾಗಿದ್ದೇನೆ. ನೋಡಿ, ಎಷ್ಟೊಂದು ಒಳ್ಳೆ ಮಾತು. ನಾನು ಯಾರೋ ನಮ್ಮನ್ನು ದ್ವೇಷ ಮಾಡ್ತಾರೆ, ಅವ್ರ ಬಗ್ಗೆ ನಾನು ಹಂಗಂದ್ರು ಹಿಂಗಂದ್ರು, ನಾನು ಅವ್ರು ಬಿಡ್ತೀನ, ನಾನು ಹೆಂಗ್ ಮಾಡ್ತೀನಿ ನೋಡು ಅನ್ನೋ ಒಂದು ಮಾತೇ ಇರಬಾರ್ದು. ಅಲ್ಲಿ ದ್ವೇಷ ಅನ್ನೋ ಮಾತು ಇರಬಾರ್ದು. ಯಾಕೆಂದ್ರೆ ಒಬ್ರು ನಮ್ಮನ್ನು ದ್ವೇಷ ಮಾಡ್ಬೋದು, 10 ಜನ ದ್ವೇಷ ಮಾಡ್ಬೋದು, ಇನ್ನೂ 10 ಜನ ನಮ್ಮನ್ನು ಪ್ರೀತಿಸುವವರು, ನಮ್ಮನ್ನ ಗೌರವಿಸುವವರು, ನಮ್ಮನ್ನ ಇಷ್ಟಪಡೋರು ಇರ್ತಾರೆ. ಅಂಥವರ ಪ್ರೀತಿಯಲ್ಲಿ ನಾವು ಬ್ಯುಸಿ ಆಗೋಣ, ಅಥವಾ ಅಂಥವ್ರು ನೆನೆಸ್ತಾ ಅಂಥವರ ಜೊತೆ ಸ್ನೇಹವಾಗಿ ಕಳೆಯೋಣ. ಹಾಗಾಗಿ ಇದೊಂದು ತುಂಬಾ ಖುಷಿಯಾದಂತಹ ಆ ಮನೋಧೋರಣೆ ನಮಗಿರ್ಬೇಕು, ಆ ಮನಸ್ಸು ನಮಗೆ ಇರಬೇಕು. ಇನ್ನು ನಾವು ಬೇಯಿಸಿದ ಅನ್ನ ನಮ್ಮ ಬೆವರಿನ ಹನಿಯಾಗಬೇಕೇ ಹೊರತು ಬೇರೆಯವರ ಕಣ್ಣೀರಾಗಬಾರದು. ನೋಡಿ, ನಾವು ಶ್ರಮಪಟ್ಟು ಏನೇ ಕೆಲಸ ಮಾಡ್ಲಿ, ನಮ್ಮ ಒಂದು ಮಾತಿರ್ಬೋದು, ನಮ್ಮ ನಡೆ ನುಡಿ, ನಮ್ಮ ಕೆಲಸ, ಇವೆಲ್ಲವೂ ಬೇರೆಯವರಿಗೂ ಖುಷಿಯಾಗಿರ್ಬೇಕು, ನಮಗೂ ಖುಷಿಯಾಗಿರ್ಬೇಕೆ ಹೊರತು ಅದು ಬೇರೆಯವರಿಗೆ ನೋವಾಗಬಾರದು. ನೋವಾಗದಂತೆ ನಾವು ನೋಡ್ಕೋಬೇಕು. ಇದಿಷ್ಟು ನಾನು ಸಂಗ್ರಹಿಸಿದಂತು. ಇದರ ಜೊತೆಗೆ ನಾನು ಹೇಳುವಂಥದ್ದು, ನಮ್ಮ ಮಹಾವತಾರ ಫೌಂಡೇಶನ್ಲಿ ನಮ್ಮ ರಂಗನಾಥ್ ಗುರೂಜಿಯವರು ಎಷ್ಟೊಂದು ನೋಡಿ, ಧ್ಯಾನ ಯೋಗ ಜೊತೆಗೆ ಪ್ರಾಣಾಯಾಮ ಇರ್ಬೋದು, ಆಮೇಲೆ ಎಷ್ಟೊಂದು ನಮ್ಮ ಜೀವನಕ್ಕೆ ಬೇಕಾಗುವಂತ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ, ಔಷಧ ರಹಿತ ಜೀವನವನ್ನ ಮಾಡ್ಕೊಳ್ಳಿಕ್ಕೆ ಎಷ್ಟೊಂದು ಥೆರಪಿಸು, ಎಷ್ಟೊಂದು ತಂತ್ರಗಳನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಸ್ವಮೂತ್ರ ಥೆರಪಿ ಇರ್ಬೋದು, ಮನೆಮದ್ದುಗಳು, ಆಮೇಲೆ ಮುದ್ರೆಗಳು, ಹಾಗೆ ಸ್ವರಯೋಗ, ಎಷ್ಟೆಷ್ಟು ಒಳ್ಳೊಳ್ಳೆ ಒಂದು ತಂತ್ರಗಳನ್ನು ಕೊಟ್ಟಿದಾರಲ್ಲ, ಅದನ್ನೆಲ್ಲ ಅಳವಡಿಸ್ಕೊಂಡು ನಮ್ಮ ಜೀವನವನ್ನ ಉತ್ಸಾಹದಿಂದ ಕಳೆಯೋಣ. ಹಾಗೆ ರಂಗನಾಥ್ ಗುರೂಜಿ ಅವರಿಗೂ ಅವ್ರು ಎಷ್ಟೊಂದು ಕೊಡ್ತಾ ಇದ್ದಲ್ಲ, ಅವರು ಕೊಟ್ಟಿದ್ದೆಲ್ಲದನ್ನು ನಮ್ಮ ಹತ್ರ ಆಗತ್ತೆ ಅನ್ನುವಂತ ಮನೋಭಾವನೆಯಿಂದ ನಾವು ಮಾಡೋಣ. ದಿನ ಒಂದೊಂದು ಥೆರಪಿಯನ್ನು ಕಲ್ತುಕೊಳ್ತಾ, ನಮ್ಮ ಕುಟುಂಬದವರಿಗೂ ಅದನ್ನ ಅಳವಡಿಸ್ಕೊಳ್ತಾ, ನಾವು ಅಳವಡಿಸ್ಕೊಳ್ತಾ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಹಾಗೆ ಸಮಗ್ರ ಸ್ವಾಸ್ಥ್ಯವಾಗಿರೋಣ ಎಲ್ಲರೂ ಅಂತ ಹೇಳ್ತಾ, ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ, ಹಾಗೆ ಇನ್ನೊಂದ್ಸಲ ಹೇಳ್ತೀನಿ, ಜೀವನೋಪಾಯಕ್ಕಾಗಿ ವೃತ್ತಿ, ಜೀವನೋತ್ಸಾಹಕ್ಕಾಗಿ ಪ್ರವೃತ್ತಿ, ಈ ಒಂದು ಟಾಪಿಕ್ ಅನ್ನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ರಂಗನಾಥ್ ಗುರೂಜಿ ಅವರಿಗೆ ಅನಂತ ವಂದನೆಗಳು. ಹಾಗೆ ಗೀತಾ ಮೇಡಮ್ಗೂ, ಲಕ್ಷ್ಮೀ ಮೇಡಮ್ಗೂ ಅವಕಾಶ ಕೊಟ್ಟಿದ್ದಾರೆ, ವಂದನೆಗಳನ್ನು ತಿಳಿಸ್ತಾ, ಇಲ್ಲಿಯವರೆಗೆ ನನ್ನ ಮಾತುಗಳನ್ನು ಕೇಳಿಕೊಂಡಂತ ಎಲ್ಲ ನನ್ನ ಧ್ಯಾನ ಮಿತ್ರರಿಗೂ ವಂದನೆಗಳು. ಥ್ಯಾಂಕ್ ಯು.